ಇವತ್ತು ಸಿದ್ದರಾಮಯ್ಯನವರಿಗೆ ನಿಮ್ಮ ಮೂಡಾದಿದೆಯಲ್ಲ, ನಿಮ್ಮ ಮೂಡಾದಲ್ಲಿ ಯಾರ್ದೋ ಜಮೀನು ಪುಕ್ಸಟ್ಟೆ 92 ಕೋಟಿ ದುಡ್ಡು ಕೇಳ್ತಿಲ್ಲ. 62 ಕೇಳೋದು 62 ಕೋಟಿ ಕೊಟ್ಬಿಟ್ರು ಬಿಟ್ಟು ಕೊಟ್ಬಿಡ್ತಾರಂತೆ. ಪುಕ್ಸಟ್ಟೆ ಜಮೀನು ಅವ್ರದ, ಅದು ನೋಟಿಫೈ ಆಗಿದೆ 92ರಲ್ಲಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ದುಡ್ಡು 3,20,000 ದುಡ್ಡು ಕಟ್ಟವ್ರು 24,000ನ ಅವನ ಅಕೌಂಟ್ಗೆ. ಆ ದುಡ್ಡು ವಾಪಸ್ ಕೊಟ್ಟಿದ್ದೀರಾ ಆ ಡಿನೋಟಿಫಿಕೇಶನ್ ಮಾಡೋದಕ್ಕಿಂತ ಮುಂಚೆ? ಆಮೇಲೆ 98ರಲ್ಲಿ ಪಾಪ ಅವನು ಬದುಕೇ ಇಲ್ಲ. ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟರೆ ಯಾರು? ಆ ಲ್ಯಾಂಡ್ನ ಡಿನೋಟಿಫೈ ಮಾಡಿಕೊಡಿ ಅಂತೇಳಿ ಡಿನೋಟಿಫಿಕೇಶನ್ 98ರಲ್ಲಿ ನಿಂಗ ಊರು ಜವರ್ನ ಹೆಸ್ರಿಗೆ ಮಾಡಿದಿರಲ್ಲ, ಅವನು ನಿಂಗ ತೀರ್ಕೊಂಡು ಹೋಗಿರೋದು ಯಾವಾಗ? ಏನೋ ಸ್ವರ್ಗದಿಂದ ಅರ್ಜಿ ಕಳಿಸಿದಾರಾ ಡಿನೋಟಿಫೈ ಮಾಡಿ ಅಂತ? ಆ ಜಮೀನನ್ನ ಈಗ ನಿಮ್ಮ ಬಾಮೈದ ಖರೀದಿ ಮಾಡಿ ಅದನ್ನು ದಾನ ಕೊಟ್ಟು ಏನು ಡ್ರಾಮಾ ಇದು? ನೆನ್ನೆಲೆಲ್ಲ ಚರ್ಚೆ ಆಗಿರ್ಬೇಕಾರೆ ನಿಮ್ಮ ಮುಂದೆ ನಂದೆಂಥದ್ದು ಸೈಟ್ ಐತಂತಲ್ಲಿ ಮೂಡೋದು ಬರಲಿ ಮಾತಾಡ್ತೀವಿ ಅಂತ ಹೇಳಿ. ಹಾಂ, ನಾನು 106 ಬಾರಿ ಹೇಳಿದ್ದೀನಿ ನಮ್ಮದು ತೆರೆದ ಪುಸ್ತಕ ಅಂತ ಹೇಳಿ. 85ರಲ್ಲಿ 21,000 ಸ್ಕ್ವೇರ್ ಫೀಟು ನನಗೆ ಇಂಡಸ್ಟ್ರಿಯಲ್ ಲೇಔಟನ್ನು ಅಲಾಟ್ ಮಾಡಿದರು. 1985 40 ವರ್ಷ ಆಗಿದೆ. ಪಾಪ ಈಗ ತೆಗಿತಾ ಇದ್ದೀರಲ್ವಾ, 40 ವರ್ಷದ್ದು ತೆಗೀರಿ. 85ರಲ್ಲಿ ನನಗೆ ಅಲಾಟ್ ಆಗಿ ದುಡ್ಡು ಕಟ್ಟಿದ್ದೀನಿ. ನಂತರ ನನಗೆ ಅಲಾಟ್ಮೆಂಟ್ ಮಾಡಿದ ಜಾಗದಲ್ಲಿ ಯಾವನೋ ಇನ್ನೊಂದು ಬಿಲ್ಡಿಂಗ್ ಕಟ್ಕೊಂಡ್ಬಿಟ್ಟವನೆ. ಆ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನಾನು ಮತ್ತೆ ಅರ್ಜಿ ಹಾಕೋದು ಬೇಡ ಅಂತಲೇ ಇದ್ದವನು. ನನಗೆ ಕೆಲವು ಸ್ನೇಹಿತರುಗಳು ಹಿಂಸೆ ಮಾಡಿ ನನ್ನ ಗಮನಕ್ಕೆ ಬರದೆ ಒಂದು ಸೈನ್ ಹಾಕ್ಸ್ಕೊಂಡು ಹೋಗಿದ್ರು. ಇಲ್ಲಿವರೆಗೆ ಯಾವ ಕಮ್ಯುನಿಕೇಷನ್ನು ನನಗೆ ಬಂದಿಲ್ಲ. ಅದಕ್ಕೆ ಆಲ್ಟರ್ನೇಟ್ ಸೈಟ್ ಕೊಟ್ಟಿದ್ದೀವಿ ಅಂತ ಈ ಕ್ಷಣದವರೆಗೆ ನನಗೇನು ಯಾವ ಕಮ್ಯುನಿಕೇಷನ್ನು CITಬಿಂದ ಬಂದಿಲ್ಲ. ಮುಖ್ಯಮಂತ್ರಿಗಳಿಗೆ ದಯಮಾಡಿ ನಿಮ್ಮ ಮಂತ್ರಿಗಳು ಯಾರ್ಯಾರು ಹೇಳಿಕೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ದಯಮಾಡಿ ಹೇಳ್ತೀನಿ, ಇಟ್ಬಿಟ್ರಪ್ಪ ಜನಗಳ ಮುಂದೆ. ಕುಮಾರಸ್ವಾಮಿಗೆ ಅದಂತೂ 60,000 ಸ್ಕ್ವೇರ್ ಫೀಟ್ ಕೊಟ್ಟವರಂತೆ ಮೈಸೂರಲ್ಲಿ. ಯಾರೋ ಇಲ್ಲಿಂದ ದೇವೇಗೌಡರಲ್ಲೇ ಬೆಳೆದು ಈಗ ಅಲ್ಲಿಗ ಅದಂತೂ ವಕ್ತಾರ ಅಲ್ವಾ, ಎಲ್ಲದಕ್ಕೂ ನಿಂತ್ಕೊತಾರಲ್ಲ ವಕ್ತಾರ ಹೇಳೋಕ್ಕೆ. ವಿಷಯನಾದ್ರು ತಿಳ್ಕೊಂಡು ಮಾತಾಡಬೇಕು.